ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಪಠ್ಯಪುಸ್ತಕವಾದಂಥ ತಿಳಿ ಕನ್ನಡ ಇದರಲ್ಲಿ ಗದ್ಯ 3 ಜೇನುಕುರುಬರ ತಾಯಿಯು ಕಾಡು ಆನೆಯ ಮಗನೋ ಎಂಬ ಗದ್ಯವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒಮ್ಮೆ ಒತ್ತಿ. ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಸಬ್ಸ್ಕ್ರೈಬ್ ಮೈ ಚಾನಲ್. ಈಗ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ಮೊದಲನೆಯದಾಗಿ, ಬಿಟ್ಟ ಸ್ಥಳವನ್ನು ನೀಡಿರುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದುದನ್ನು ಆಯ್ದು ತುಂಬಿರಿ. 1. ಜೇನುಕುರುಬರ ತಾಯಿ ಗೀತಾ ಸಾಕಿದ ಆನೆ ಮಗನ ಹೆಸರು ಡ್ಯಾಶ್. ಆಪ್ಷನ್ ಇದೆ ವಿದ್ಯಾರ್ಥಿಗಳೇ, ಗಮನಿಸಿ. ಲಂಬೋದರ, ರಾಜೇಂದ್ರ, ಶಿವ, ಹಾಡಿ. ಇದರಲ್ಲಿ ಶಿವ ಅನ್ನೋದು ಸರಿಯಾದ ಉತ್ತರ. 2. ಜೇನುಕುರುಬರ ಗೀತಾ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಡ್ಯಾಶ್ ಎಂದು ಬೈಯುತ್ತಿದ್ದಳು. ಜಾಣ ಮಕ್ಕಳು, ಹಾಳಾದ ಮಕ್ಕಳು, ಮುದ್ದಿನ ಮಕ್ಕಳು, ಕಳ್ಳ ಮಕ್ಕಳು, ಹಾಳಾದ ಮಕ್ಕಳು. 3. ಗೀತಾಳ ಗಂಡನು ಮಾಡುತ್ತಿದ್ದ ಕಸಬು ಡ್ಯಾಶ್ ಮಾವುತ, ಕೂಲಿ, ರೈತ, ದನಗಾಯಿ. ಮಾವುತ. ಗೀತಾ ಮತ್ತು ಆಕೆಯ ಗಂಡ ಸಾಕುತ್ತಿದ್ದ ಮೊದಲ ಆನೆ ಹೆಸರು ಡ್ಯಾಶ್ ಲಂಬೋದರ, ರಾಜೇಂದ್ರ, ಶಿವ, ಶಂಕರ. ರಾಜೇಂದ್ರ. ಜೇನುಕುರುಬರ ದೇವರ ಹೆಸರು ಡ್ಯಾಶ್ ಮಾರಮ್ಮ, ಸೀತಾಳಮ್ಮ, ಅಮ್ಮಳಮ್ಮ, ದೇವಿರಮ್ಮ. ಅಮ್ಮಳಮ್ಮ. 2. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಜೇನುಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿದ್ದು ಏಕೆ? ಉತ್ತರ. ಜೇನುಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆಯ ತಾಯಿಯು ಯಾರೋ ಹೊಡೆದ ಗುಂಡಿನಿಂದ ತೀರಿ ಹೋಗಿತ್ತು. 4. ಜೇನುಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು? ಉತ್ತರ. ಜೇನುಕುರುಬರ ತಾಯಿ ಆನೆಗೆ ಕೆಟ್ಟದಾಗಿ ಬೈದು ಆನಂತರ ಅಯ್ಯೋ ನಿನ್ನ ಬೈದೆನಾ ಕೂಸೇ ರಾಜ ಎಂದು ಮಮ್ಮೂಲ ಮರುಗುತ್ತಿದ್ದಳು. 3. ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು? ಉತ್ತರ. ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳುಕೋ, ಹಠ ಮಾಡಿದರೆ ಸೌದೆ ಸೋತಿನಿಂದ ಬಾರಿಸಿಯೇ ಬಿಡುವೆ ಎಂದು ಮರಿ ಆನೆಗೆ ಗೀತಾ ಗದರಿ ಬುದ್ಧಿ ಹೇಳುತ್ತಿದ್ದಳು. 4. ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಉತ್ತರ. ಅದಕ್ಕೆ ಅವರ ತಾಯಿಯ ನೆನಪು ಆಗಿರಬೇಕು ಎಂದು ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ಪ್ರತಿಕ್ರಿಯಿಸುತ್ತಾಳೆ. 5. ಜೇನುಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದನು? ಉತ್ತರ. ಜೇನುಕುರುಬರ ಗೀತಾಳ ಮಗ ಮೊಬೈಲಿನ ಬ್ಯಾಟರಿ ಚಾರ್ಜ್ ಮಾಡಿಸಲು ಸಾಹುಕಾರರ ಅಂಗಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 6. ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು? ಉತ್ತರ. ಫಾರೆಸ್ಟಿನ ರೇಂಜರು ಸಾಹೇಬರು ಆನೆ ಮರಿಗೆ ಶಿವ ಎಂದು ಹೆಸರು ಇಟ್ಟರು. 7. ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಳು? ಉತ್ತರ. ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಸಾಯಬೇಕು ಎಂಬ ಆಸೆಯನ್ನು ಗೀತಾ ಇರಿಸಿಕೊಂಡಿದ್ದಾಳೆ. 3. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1. ಗೀತಾ ಅಮ್ಮಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಿದ್ದಳು? ಉತ್ತರ. ಕಾವೇರಿ ನದಿಯ ತೀರದ ಕಾಡಿನೊಳಗೆ ಇರುವ ಅಮ್ಮಳಮ್ಮ ಜೇನುಕುರುಬರ ದೇವರು. ಗೀತಾ ಆ ದೇವರ ಬಳಿಗೆ ಒಬ್ಬಳೇ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮೊದಲು ಬಿಡು, ದೊಡ್ಡದೊಂದು ಹರಕೆಯನ್ನು ತೀರಿಸುವೆ ಎಂದು ಬೇಡಿಕೊಂಡಿದ್ದಳು. 2. ಆನೆ ಲಂಬೋದರ ತೀರಿಕೊಂಡಿದ್ದು ಹೇಗೆ? ಉತ್ತರ. ಆನೆ ಲಂಬೋದರ ಕಾಡೊಳಗಿದ್ದ ಒಂದು ರೌಡಿ ಆನೆ. ಒಬ್ಬ ಪ್ಲಾಂಟರ್ ಅದರ ಶರೀರಕ್ಕೆ ಹಲವು ಕಾಡು ತೂಸುಗಳನ್ನು ತೂರಿ ಸಾಯುವವರೆಗೂ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದ ಆನೆ ನರಳುತ್ತಿತ್ತು. ಕೊನೆಗೆ ವ್ರಣವಾಗಿ ಅದು ತೀರಿ ಹೋಯಿತು. 3. ಆನೆ ಲಂಬೋದರ ತೀರಿದಾಗ ಗೀತಾ ಯಾವ ರೀತಿ ದುಃಖಿಸಿದಳು? ಉತ್ತರ. ಆನೆ ಲಂಬೋದರ ತೀರಿ ಹೋದಾಗ ಗೀತಾ ತಲೆಯ ಮೇಲೆ ಮಣ್ಣೆರಚಿಕೊಂಡು ಹುಚ್ಚಿಯಂತೆ ಅಳುತ್ತಿದ್ದಳು. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು, ಕಾಡು ಕುರುಬರನ್ನು ಕಾಪಾಡು ಎಂದು ಅಲ್ಲಿ ಸೇರಿದವರಿಗೆಲ್ಲ ಹಿಡಿ ಶಾಪ ಹಾಕುತ್ತಿದ್ದಳು. ನೀವು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಅವನು ಸತ್ತ ಎಂದು ನೋಡಿಕೊಳ್ಳದಿದ್ದರಿಂದ ಅವನು ಸತ್ತ ಎಂದು ಯಾರೋ ಬೈದಾಗ ಅವಳ ದುಃಖ ಇನ್ನಷ್ಟು ಹೆಚ್ಚಾಯಿತು. 4ನೇ ಮೇನು. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಜೇನುಕುರುಬರ ತಾಯಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಿದ್ದಳು? ಉತ್ತರ. ತಾಯಿಯನ್ನು ಕಳೆದುಕೊಂಡ 2 ತಿಂಗಳು
ತುಂಬದ ಮರಿಯಾನೆಯನ್ನು ಜೇನುಕುರುಬರ ತಾಯಿ ಮಗನಂತೆ ಸಾಕುತ್ತಿದ್ದಳು. ಆಕೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡುತ್ತಿರಲಿಲ್ಲ. ಆನೆ ಮಗುವಿನಿಗೆ ಹಸುವಿನ ಹಾಲು ಕುಡಿಸಲು ರಾತ್ರಿ 2 ಸಲ ಏಳುತ್ತಿದ್ದಳು. ಅದರ ಕಕ್ಕ ತೆಗೆಯಲು ಮತ್ತೊಮ್ಮೆ ಏಳುತ್ತಿದ್ದಳು. ಹಗಲು ಕುಡಿಸಲು ರಾತ್ರಿ 2 ಸಲ ಮಧ್ಯದಲ್ಲಿ ಏಳುತ್ತಿದ್ದಳು. ಅದರ ಚಲನವಲನಗಳನ್ನು ಗಮನಿಸುತ್ತಿದ್ದಳು. ನಡೆಯುವಾಗ ಮುಗ್ಗರಿಸಿದರೆ ನೋವುಣುತ್ತಿದ್ದಳು. ಅದು ಧೂಳಿನಲ್ಲಿ ಆಟವಾಡಿ ಸೊಂಡಿಲಿಗೆ ಮಣ್ಣು ಮೆತ್ತಿಕೊಂಡರೆ ಅದಕ್ಕೆ ಬೈದು ತನ್ನ ಹರಿದ ಶರ್ಟ್ನಿಂದ ಒರೆಸಿ ಉಜ್ಜಿ ಶುಚಿ ಮಾಡುತ್ತಿದ್ದಳು. ಬಿಸಿ ನೀರು ಕಾಯಿಸಿ ದಿನಕ್ಕೆ 2 ಬಾರಿ ಸ್ನಾನ ಮಾಡಿಸುತ್ತಿದ್ದಳು. ಹಾಲಿನಲ್ಲಿ ರಾಗಿ ಅಂಬ್ಲಿ ಮಾಡಿ ಕುಡಿಸುತ್ತಿದ್ದಳು. ಅದು ಕುಡಿಯದೆ ಉಗಿದರೆ ಕೆಟ್ಟದಾಗಿ ಬೈದು ಮರುಗುತ್ತಿದ್ದಳು. ಹೀಗೆ ಜೇನುಕುರುಬರ ತಾಯಿ ಆನೆ ಮರಿಯನ್ನು ಮಗನಂತೆಯೇ ತಾಯಿ ಮಮತೆಯನ್ನು ನೀಡಿ ಸಾಕುತ್ತಿದ್ದಳು. 2. ಮರಿ ಆನೆ ಗೀತಳಿಗೆ ಮಾಡುತ್ತಿದ್ದ ಕೀಟಲೆಗಳಾವು? ಉತ್ತರ: ಮರಿ ಆನೆಯು ತುಂಬ ತುಂಟತನದಾಗಿತ್ತು. ನಾನಾ ಕೀಟಲೆಗಳನ್ನು ಮಾಡುತ್ತಿತ್ತು. ತನ್ನ ಸೊಂಡಿಲಿನಿಂದ ಆಕೆ ಬಿಗಿದು ಕಟ್ಟಿದ ತುರುಬನ್ನು ಎಳೆಯುತ್ತಿತ್ತು. ಬಿಸಿಲಿನಲ್ಲಿ ಒಣಗಿಸಿದ ಅವಳ ಬಟ್ಟೆಗಳ ಮೇಲೆ ತುಳಿದು ಹೆಜ್ಜೆಯ ಗುರುತುಗಳನ್ನು ಮೂಡಿಸುತ್ತಿತ್ತು. ಆಕೆ ಅದರ ಕಿವಿ ಹಿಂಡಿ ಬುದ್ಧಿ ಹೇಳುತ್ತಿದ್ದಳು. ಕಿವಿ ಹಿಡಿದು ಎಳೆದುಕೊಂಡು ಹೋಗಿ ಸೆರೆಮನೆಯಂತಹ ಬಿದಿರು ತಡಿಕೆಯ ಒಳಕ್ಕೆ ಅದನ್ನು ಕೂಡಿ ಹಾಕಿ ಬೈಯುತ್ತಿದ್ದಳು. ಸಂದರ್ಭದೊಡನೆ ವಿವರಿಸಿ. 5ನೇ ಮೆನು. 1. ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಈ ಮಾತನ್ನು ಅಬ್ದುಲ್ ರಶೀದ್ ಅವರ ಕಾಲುಚಕ್ರ ಕೃತಿಯಿಂದ ಆಯ್ದ ಜೇನುಕುರುಬರ ತಾಯಿಯೋ ಕಾಡು ಆನೆಯ ಮಗನೋ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಸಂದರ್ಭ ಸ್ವಾರಸ್ಯ ಈ ರೀತಿ ಇದೆ ವಿದ್ಯಾರ್ಥಿಗಳೇ. ಜೇನುಕುರುಬರ ಗೀತ ಆನೆಯನ್ನು ತನ್ನ ಸ್ವಂತ ಮಗನಂತೆ ಸಾಕುತ್ತಿದ್ದಳು. ಆಕೆಯ ಕಣ್ಣಿಗೆ ರಾತ್ರಿಯಿಡೀ ನಿದ್ದೆ ಹತ್ತುವುದಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲು 2 ಸಲ ಹೇಳುತ್ತಾಳೆ. ಅದು ನಡೆಯುವಾಗ ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಗೀತ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಈ ಮಾತನ್ನು ಅಬ್ದುಲ್ ರಶೀದ್ ಅವರ ಕಾಲುಚಕ್ರ ಕೃತಿಯಿಂದ ಆಯ್ದ ಜೇನುಕುರುಬರ ತಾಯಿಯೋ ಕಾಡು ಆನೆಯ ಮಗನೋ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಅದೇ ರೀತಿ ಅದರ ಸಂದರ್ಭ ಸ್ವಾರಸ್ಯ ಈ ರೀತಿ ಇದೆ. ಸಾಹೇಬರು ಗೀತಳಿಗೆ, ಗೀತ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ ಎನ್ನಲು ಗೀತ ಸೊಂಕು ಅಲ್ಲ ಗಿಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ ಎನ್ನುತ್ತಾಳೆ. ಆಕೆ ಅದನ್ನು ತನ್ನ ಆನೆಯ ಮರಿಯಂತೆ ಕಾಣದೆ ತನ್ನ ಸ್ವಂತ ಮಗನಂತೆ ಕಾಣುತ್ತಾಳೆ. 3. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು. ಈ ಮಾತನ್ನು ಅಬ್ದುಲ್ ರಶೀದ್ ಅವರ ಕಾಲುಚಕ್ರ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯೋ ಕಾಡು ಆನೆಯ ಮಗನೋ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಸಂದರ್ಭ ಸ್ವಾರಸ್ಯ ಈ ರೀತಿ ಇದೆ. ಲಂಬೋದರ ಎಂಬ ಆನೆಯು ಒಡಲೊಳಗೆ ಒಬ್ಬ ಪ್ಲಾಂಟರ್ ಕಾಡು ತೂಸುಗಳನ್ನು ತೂರಿಸಿಬಿಟ್ಟಿದ್ದ. ಆ ಕಾಡು ತೂಸಿಗಳಿಂದ ನರಳಾಳುತ್ತಿದ್ದ ಬದುಕಿದ ಲಂಬೋದರ ಒಂದು ದಿನ ತೀರಿ ಹೋಯಿತು. ಆ ದಿನ ಗೀತ ಹುಚ್ಚಿಯಂತೆ ಅಳುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾಳೆ. 4. ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿ ತಾನು ಜೀವ ಬಿಡುವುದು. ಈ ಮಾತನ್ನು ಅಬ್ದುಲ್ ರಶೀದ್ ಅವರ ಕಾಲುಚಕ್ರ ಕೃತಿಯಿಂದ ಆಯ್ದ ಜೇನುಕುರುಬರ ತಾಯಿಯೋ ಕಾಡು ಆನೆಯ ಮಗನೋ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಸ್ವಾರಸ್ಯ. ಲಂಬೋದರ ಎಂಬ ಆನೆ ಏನು ಮಾಡುತ್ತೆ ಗೊತ್ತಾ? ಈಗ ಸಂದರ್ಭ ಸ್ವಾರಸ್ಯ ನೋಡೋಣ. ಗೀತ ಮತ್ತು ಶಿವ ಎಂಬ ಹೆಸರಿನ ಆನೆ ಮರಿಯನ್ನು ತನ್ನ ಸ್ವಂತ ಮಗನಂತೆ ಪ್ರೀತಿಯಿಂದ ಸಾಕುತ್ತಾಳೆ. ಜೀವ ಹೋದರೂ ಸರಿಯೇ ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಇದು ಶಿವನಿಗಾಗಿ ಅವಳು ಜೇನುಕುರುಬರ ದೇವರು ಅಮ್ಮಳಮ್ಮನಲ್ಲಿ ಮಾಡಿಕೊಂಡಿರುವ ಹರಕೆ. ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಆನೆ: ಗಜ, ಕರಿ, ಸಲಗ, ವಾರಣ. ಪುತ್ರ: ಕುವರ, ಮಗ, ನಂದನ, ವತ್ಸ, ಸುತ, ಅಣಿಗ. ಕಾಡು: ವನ, ಅರಣ್ಯ, ಕಾನನ, ವಿಪಿನ. ತಾಯಿ: ಅಮ್ಮ, ಮಾತೆ, ಜನನಿ, ಮಾತೃ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಸುಪರ್ದಿ: ಈ ವಸ್ತುವನ್ನು ನಿನ್ನ ಸುಪರ್ದಿನಲ್ಲಿರಿಸಿಕೋ. ಉಮ್ಮಳಿಸು: ರವಿಗೆ ಹಿಂದಿಯಲ್ಲಿ ಕಡಿಮೆ ಅಂಕಗಳು ಬಂದಿದ್ದು ನೋಡಿ ದುಃಖ ಉಮ್ಮಳಿಸಿ ಬಂದಿತು. 3. ಹರಕೆ: ಕೆಲಸ ಕೈಗೂಡಲಿ ಎಂದು ರಾಜನು ಹರಕೆ ಹೊತ್ತನು. 4. ತಾಯ್ತನ: ರಾಧಳಿಗೆ ಬಹಳ ವರ್ಷಗಳ ನಂತರ ತಾಯ್ತನದ ಭಾಗ್ಯ ಸಿಕ್ಕಿತು. 3. ಕೆಳಗಿನ ಪದಗಳಿಗೆ ವಿರುದ್ಧ ಪದ ಬರೆಯಿರಿ. 1. ಕಷ್ಟ ಸುಖ, ಕೆಟ್ಟವ ಒಳ್ಳೆವ, ದುಃಖ ಸಂತೋಷ, ಸಹಜ ಅಸಹಜ, ಹಗಲು ರಾತ್ರಿ, ವಿಧೇಯ ಅವಿಧೇಯ.
ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ತಿಳಿಸಿರಿ. ಹೆಣ್ಣಾನೆ ಹೆಣ್ಣು ಪ್ಲಸ್ ಆನೆ ಲೋಪಸಂಧಿ. ಗುಂಡೇಟು ಗುಂಡು ಪ್ಲಸ್ ಏಟು ಲೋಪಸಂಧಿ. ಇನ್ನೊಬ್ಬ ಇನ್ನೂ ಪ್ಲಸ್ ಒಬ್ಬ ಲೋಪಸಂಧಿ. ಮೀಯಲು ಮೀ ಪ್ಲಸ್ ಅಲು ಆಗಮ ಸಂಧಿ. ರಾಜೇಂದ್ರ ರಾಜ ಪ್ಲಸ್ ಇಂದ್ರ ಗುಣಸಂಧಿ. ಪಟದನೆ ಪಟದ ಪ್ಲಸ್ ಆನೆ ಲೋಪಸಂಧಿ. ಮಣ್ಣೆರಚಿ ಮಣ್ಣು ಪ್ಲಸ್ ಎರಚಿ ಲೋಪಸಂಧಿ. ನನಗೊಂದು ನನಗೆ ಪ್ಲಸ್ ಒಂದು ಲೋಪಸಂಧಿ. ಕೆಳಗಿನ ಅನ್ಯ ದೇಶ ಪದಗಳಿಗೆ ಕನ್ನಡ ಸಮಾನಾಂತರ ಪದಗಳನ್ನು ಬರೆಯಿರಿ. ಶರ್ಟು ಅಂಗಿ, ಸಾಹೇಬ ಮೇಲಧಿಕಾರಿ, ಹಾಸ್ಟೆಲ್, ವಿದ್ಯಾರ್ಥಿ ನಿಲಯ, ಪ್ಲಾಂಟರ್ ತೋಟದ ಒಡೆಯ, ಕರೆಂಟ್ ವಿದ್ಯುತ್ ಶಕ್ತಿ, ಫಾರೆಸ್ಟ್ ಅರಣ್ಯ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳ ರೂಪಗಳನ್ನು ಬರೆಯಿರಿ. ಶುಚಿ ಶುಚಿ, ಮನುಷ್ಯ ಮನಸ್ಸ, ಸ್ನಾನ ಸ್ನಾನ, ಸೌದೆ ಸಮಿದ. ಕೆಳಗೆ ನೀಡಿರುವ ದ್ವಿವೃತ್ತಿ ಮತ್ತು ಜೋಡು ನುಡಿಗಳನ್ನು ವಿಂಗಡಿಸಿ ಬರೆಯಿರಿ. ಉಂಡೋ ಉಂಡು, ಸೊಂಕು ಗಿಂಕು, ಹಿಡಿ ಇಡಿ, ಅಡಿ ಅಡಿ. ದ್ವಿವೃತ್ತಿ ಇದು ಉಂಡು ಉಂಡು, ಹಿಡಿ ಹಿಡಿ, ಅಡಿ ಅಡಿ. ಜೋಡು ನುಡಿ ಸೊಂಕು ಗಿಂಕು. ವಿದ್ಯಾರ್ಥಿಗಳೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.